ನಾನಿವತ್ತು 7 ಗುರುವಾರದ ವ್ರತದ ಬಗ್ಗೆ ಮಾಹಿತಿನ ಕೊಡ್ತೀನಿ. ನೀವು ಹೇಗಪ್ಪ ಶುರು ಮಾಡಬೇಕು ಅಂತ ಅಂದರೆ, ಮೊದಲನೆಯ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಲಿಕ್ಕೆ ಆಗಲಿಲ್ಲಪ್ಪ ಅಂದರೆ 6 ಗಂಟೆಗಾದ್ರೂ ನೀವು ಪೂಜೆನ ಮುಗಿಸ್ಬೇಕು. ಆ ಉಳಿದಿರೋ ಇನ್ನೂ 6 ವಾರನ ಬೇಕಾದರೆ 9 ಗಂಟೆ ಒಳಗೆ ಪೂಜೆ ಮಾಡ್ಬೋದು. ಶುರು ಮಾಡುವ ವ್ರತ ಮಾತ್ರ ಗುರುವಾರದಿಂದನೇ ಶುರು ಮಾಡಿ, ಹಾಗೂ ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಆಗಬೇಕು. ಮೊದಲಿಗೆ ನೀವು ವ್ರತ ಶುರು ಮಾಡೋ ಮುಂಚೆ ರಾಯರ ಫೋಟೋ ಅಥವಾ ವಿಗ್ರಹ ತರಬೇಕು ಮನೆಗೆ. ವಿಗ್ರಹ ಅಥವಾ ಫೋಟೋದಲ್ಲಿ ರಾಯರ ಹಿಂದೆ ಗೋಮಾತೆ ಇರುವಂತಹ ಒಂದು ವಿಗ್ರಹ ಅಥವಾ ಫೋಟೋವನ್ನೇ ತಗೊಂಬರಬೇಕು. ಹಾಗೆಯೇ ನೀವು ವ್ರತವನ್ನು ಕೈಗೊಂಡಾಗ ತಲೆಗೆ ಸ್ನಾನವನ್ನೇ ಮಾಡಿ ವ್ರತವನ್ನು ಆಚರಿಸಬೇಕಾಗುತ್ತೆ. ಪ್ರತಿ ಗುರುವಾರ ಕೂಡ ತಲೆ ಮೇಲೆ ಸ್ನಾನವನ್ನು ಮಾಡಲೇಬೇಕು. ಪ್ರತಿನಿತ್ಯ ಅಂತೂ ಮಾಡೋಕ್ಕಾಗದಿದ್ರೂ ವ್ರತ ಹಿಡಿದಾಗ ತಲೆಯ ಮೇಲೆ ಸ್ನಾನವನ್ನು ಮಾಡೇ ವ್ರತವನ್ನು ಶುರು ಮಾಡಬೇಕು. ನೀವು ವ್ರತನ ಶುರು ಮಾಡೋ ಮುಂಚೆ ಮೊದಲಿಗೆ ಗಣೇಶನ ಪೂಜೆಯನ್ನು ಮಾಡಬೇಕಾಗತ್ತೆ. ಯಾಕಂದರೆ ಮೊದಲು ವಿಘ್ನಹರ್ತ, ಯಾವುದೇ ರೀತಿ ತೊಂದರೆಗಳು, ಯಾವುದೇ ಅಡೆತಡೆ ಏನೂ ಆಗದೇ ನೀವು ಹಿಡ್ದಿರೋ ವ್ರತ ಹಾಗೂ ನಿಮ್ಮ ಕೆಲಸ ಕೈಗೂಡಬೇಕು ಅಂದರೆ ಮೊದಲು ನೀವು ಗಣೇಶನನ್ನೇ ಪೂಜೆ ಮಾಡಬೇಕು. ಆನಂತರ ಎಲ್ಲ ದೇವತೆಗಳಿಗೂ ಪೂಜೆನ ಮಾಡ್ಬೋದು. ಗಣೇಶನ ಹತ್ರ ಬೇಡ್ಕೋಬೇಕಾಗಿರೋದು, ಈ ವ್ರತದಲ್ಲಿ ಯಾವುದೇ ರೀತಿ ವಿಘ್ನಗಳು ಬರ್ದೇ ನಾವು ಹಿಡ್ದಿರೋ ವ್ರತ ಒಳ್ಳೆಯ ರೀತಿಯಲ್ಲಿ ಕೈಗೂಡಿ ನಾವು ಅಂದ್ಕೊಂಡಿರೋ ಯಶಸ್ಸು ನಮಗೆ ಸಿಗಲಿ ಅಂತ ಬೇಡಿಕೊಂಡು ಗಣೇಶನಿಗೆ ಹೂವು, ಹಣ್ಣು, ಅಕ್ಷತೆ ಇದನ್ನೆಲ್ಲ ಇಟ್ಟು ಪೂಜೆನ ಶುರು ಮಾಡ್ತಿದ್ದೀವಿ. ಯಾವುದೇ ರೀತಿ ವಿಘ್ನಗಳು ಆಗದಿರಲಿ ತಂದೆ ಅಂತ ಬೇಡಿಕೊಂಡು ಗಣಪತಿಗೆ ಕೈ ಮುಗಿದು, ಆನಂತರ ಮನೆ ದೇವರಿಗೂ ಕೂಡ ಬೇಡಿಕೊಂಡು, ನಂತರ ಕುಲದೇವರಿಗೂ ಸಹ ಬೇಡಿಕೊಂಡು ಅವರಿಗೂ ದೀಪಾರಾಧನೆ ಎಲ್ಲ ಮಾಡಿ, ಆನಂತರ ನೀವು ರಾಯರ ವ್ರತವನ್ನು ಶುರು ಮಾಡೋದ್ರಿಂದ ವ್ರತಕ್ಕೂ ಯಾವುದೇ ರೀತಿ ಭಂಗವೂ ಆಗದೇ ಯಶಸ್ವಿಯಾಗಿ ನಡೆಯುತ್ತದೆ ವ್ರತ. ಮೊದಲು ನಾವು ಬೇರೆ ಯಾವುದೇ ಪೂಜೆ ಪುನಸ್ಕಾರ ಮಾಡೋ ಮುಂಚೆ ನಾವು ಮೊದಲು ಮಾಡಬೇಕಾಗಿದ್ದು ಮನೆ ದೇವರು ಆರಾಧನೆ. ಮನೆ ದೇವರನ್ನ ಫಸ್ಟು ಒಲಿಸ್ಕೊಬೇಕು. ಆನಂತರವೇ ಬೇರೆ ದೇವರುಗಳ ಬಗ್ಗೆ ವ್ರತಗಳನ್ನು ನಾವು ಶುರು ಮಾಡೋದ್ರಿಂದ ಆ ವ್ರತವು ಕೈಗೂಡುತ್ತೆ. ಮನೆ ದೇವರೇ ಒಪ್ಪಿಗೆ ಇಲ್ಲ ಅಂತ ನಾವು ಸೀದಾ ಹೋಗಿ ಇನ್ನೊಂದು ದೇವರ ವ್ರತವನ್ನು ಮಾಡೋದ್ರಿಂದ ಯಾವುದೇ ರೀತಿ ಫಲ ನಮಗೆ ಲಭಿಸೋದಿಲ್ಲ. ಮೊದಲು ಮನೆ ದೇವರನ್ನು ಒಪ್ಪಿಸ್ಬೇಕು. ಸ್ನೇಹಿತರೆ, ನೀವು ಯಾವ ಇಷ್ಟಾರ್ಥಗಾಗಿ ಈ ವ್ರತವನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ಮೊದಲು ಸಂಕಲ್ಪ ಮಾಡ್ಕೋಬೇಕು. ಸಂಕಲ್ಪ ಹೇಗಪ್ಪ ಮಾಡೋದು ಅಂದರೆ, ಮೊದಲು ಕೈಯಲ್ಲಿ ಕೆಂಪು ಅಕ್ಷತೆ, ಬಿಳಿ ಹೂವು ಹಿಡಿದು ರಾಯರಲ್ಲಿ, ಭಗವಂತ, ನಾನು ಈ ಇಷ್ಟಾರ್ಥಕ್ಕಾಗಿ ವ್ರತನ ಹಿಡಿತಾ ಇದ್ದೀನಿ, 7 ವಾರದ ವ್ರತ ಶುರು ಮಾಡ್ತಿದ್ದೀನಿ. ಆ ವ್ರತ ಮುಗಿಯೋಷ್ಟರಲ್ಲಿ ನಾನು ಅಂದುಕೊಂಡಿರೋ ಕೆಲಸ ಅಥವಾ ನಾವು ಬೇಡಿಕೊಂಡಿರುವ ಇಷ್ಟಾರ್ಥಗಳು ಪೂರ್ಣವಾಗಲಿ ಅಂತ ಬೇಡಿಕೊಂಡು ವ್ರತನ ಶುರು ಮಾಡಬೇಕು. ಎಲ್ಲ ಬೇಡ್ಕೊಂಡ ನಂತರ ನಿಮ್ಮ ಕೈಯಲ್ಲಿರುವ ಹೂವು ಅಕ್ಷತೆನ ರಾಯರ ಫೋಟೋದ ಅಥವಾ ಮೂರ್ತಿಯ ಪಾದಕ್ಕೆ ಅರ್ಪಣೆ ಮಾಡಿ ನಂತರ ಕೈ ಮುಗಿದು ಬೇಡ್ಕೊಳ್ಳಿ. ಸ್ನೇಹಿತರೆ, ರಾಯರ 7 ವಾರದ ವ್ರತ ಸುಲಭವಾಗಿ ಮಾಡುವ ವಿಧಾನವನ್ನು ತಿಳಿಸ್ತೀನಿ, ನೋಡ್ಕೊಳ್ಳಿ. ಮೊದಲಿಗೆ ಒಂದು ಫೋಟೋನ ತಗೊಳ್ಳಿ ಅಂತ ಹೇಳಿದ್ನಲ್ವ, ಹಿಂದೆ ಕಾಮಧೇನು ಇರುವಂಥದ್ದು ವಿಗ್ರಹ ಇದ್ದರೂ ಸರಿಯೇ ಅಥವಾ ಫೋಟೋ ಇದ್ದರೂ ಸರಿಯೇ. ಮೊದಲಿಗೆ ಫೋಟೋವನ್ನು ಸ್ವಚ್ಛಗೊಳಿಸಿ ಒಂದು ಶುದ್ಧವಾದ ವಸ್ತ್ರದಿಂದ ರಾಯರ ಫೋಟೋವನ್ನು ಒರೆಸಿ. ಫೋಟೋವನ್ನು ಒರೆಸಿಟ್ಟ ನಂತರ ಅದಕ್ಕೆ ಗಂಧವನ್ನು ಹಚ್ಕೊಳ್ಳಿ. ಈ ರಾಯರಿಗೆ ಈ ಗಂಧಗಳು ತೇಯುವ ಗಂಧ ಸಿಗುತ್ತೆ, ಬೇಕಾದರೆ ಗದ್ಗೆ ಅಂಗಡೀಲಿ, ಅಥವಾ ಇನ್ನೊಂದು ಪೌಡರ್ ಥರದಲ್ಲೂ ಗಂಧ ಸಿಗುತ್ತೆ, ಯಾವುದಾದ್ರೂ ಓಕೆನೇ. ಆ ಗಂಧವನ್ನು ಹಚ್ಚಿ ಆನಂತರ ಗೆಜ್ಜೆ ವಸ್ತ್ರವನ್ನು ಏರಿಸಿ. ರಾಯರ ಫೋಟೋಗೆ ಗೆಜ್ಜೆ ವಸ್ತ್ರ ಎಷ್ಟಿರಬೇಕಪ್ಪ ಅಂದರೆ 16+2 ಗೆಜ್ಜೆ ವಸ್ತ್ರನ ರಾಯರ ಫೋಟೋಗೆ ಏರಿಸಿ. ಆನಂತರ ರಾಯರ ಫೋಟೋಗೆ ಹೂವನ್ನು ಏರಿಸಬೇಕು. ಯಾವ ಹೂವನ್ನು ಏರಿಸ್ಬೇಕಪ್ಪ ಅಂದರೆ, ಮಲ್ಲಿಗೆ ಸಹ ಏರಿಸ್ಬೋದು, ಹಾಗೆ ಸೇವಂತಿಗೆ ಹೂವನ್ನು ಸಹ
ಏರಿಸ್ಬೋದು. ಆದರೆ ರಾಯರಿಗೆ ಅತ್ಯಂತ ಪ್ರಿಯವಾದದ್ದು ಯಾವುದಪ್ಪ ಎಂದರೆ ಅದು ತುಳಸಿ ದಳ ಅಥವಾ ತುಳಸಿ ಹಾರ. ತುಳಸಿ ಹಾರ ಸಹ ಏರಿಸ್ಬೋದು. ತುಳಸಿ ಹಾರ ಸಿಗದಿರುವ ಪರಿಸ್ಥಿತಿಯಲ್ಲಿ ನಾವು 1-2 ತುಳಸಿ ದಳ ಸಹ ತಂದು ರಾಯರ ಫೋಟೋಕ್ಕೆ ಏರಿಸಿದರೆ ಅದು ತುಂಬಾ ಶ್ರೇಷ್ಠವಾದದ್ದು ಹಾಗೂ ರಾಯರಿಗೆ ತುಂಬ ಪ್ರಿಯವಾದದ್ದು. ತುಳಸಿ ಹಾರ ಹಾಕೋದ್ರಿಂದ ರಾಯರು ಪ್ರಸನ್ನರಾಗ್ತಾರೆ. ಆನಂತರ ದೀಪ ಯಾವುದಪ್ಪ ಹಚ್ಚಬೇಕು ಅಂತ ಅಂದರೆ, ನೀವು ಮಣ್ಣಿನ ದೀಪ ಹಚ್ಚೋದು ತುಂಬಾ ಶ್ರೇಷ್ಠವಾಗಿರುತ್ತೆ. ಈ ಮಣ್ಣಿನ ದೀಪದಲ್ಲಿ ತುಂಬಾ ವಿಶೇಷತೆ ಇದೆ. ಹಾಗೆ ಬೇರೆ ದೀಪಗಳನ್ನು ಸಹ ಹಚ್ಬೋದು, ಆದರೆ ತುಪ್ಪದ ದೀಪವಾಗಿರಬೇಕು. ತುಪ್ಪದ ದೀಪ ಹಚ್ಚೋದ್ರಿಂದ ತುಂಬಾ ಶ್ರೇಷ್ಠ ಹಾಗೂ ವಿಶೇಷವಾಗಿ ಅನುಗ್ರಹ ನಿಮಗೆ ನೀಡುತ್ತಾರೆ ರಾಯರು. ಅದರಲ್ಲೂ ಮಣ್ಣಿನ ದೀಪದಲ್ಲಿ ಮೊದಲಿಗೆ ನೀವು ಮಣ್ಣಿನ ದೀಪ ತಗೊಳ್ಳಿ. ಅದಕ್ಕೆ ಅರಿಶಿಣವನ್ನು ಹಚ್ಚಬೇಕು. ಶುಚಿಗೊಂಡ ದೀಪವನ್ನು ತಗೊಂಡು ನೀಟಾಗಿ ಅರಿಶಿಣವನ್ನು ಹಚ್ಚಿ, ಸುತ್ತಲೂ ಅರಿಶಿಣದಲ್ಲೇ ಇರಬೇಕು ಆ ದೀಪ ನೋಡಲು. ಆ ರೀತಿ ಆದ ನಂತರ ಅದಕ್ಕೆ ಅರಿಶಿಣ, ಕುಂಕುಮ, ಚಂದನವನ್ನು ಹಚ್ಚಿ, ಅನಂತರ ತುಪ್ಪದ ಬತ್ತಿಯನ್ನು ಇಟ್ಟು ಆ ದೀಪವನ್ನು 2 ದೀಪ ಬೆಳಗಿ ರಾಯರ ಮುಂದೆ ಇಟ್ಟರೆ ತುಂಬಾ ಶ್ರೇಷ್ಠ. ರಾಯರಿಗೆ ತುಪ್ಪದ ದೀಪ ಅಂದರೆ ತುಂಬಾ ಇಷ್ಟ ಹಾಗೂ ಅವರು ಬೇಗನೆ ಪ್ರಸನ್ನರಾಗ್ತಾರೆ. ಹಾಗಾಗಿ ನೀವು 7 ವಾರ ಕೂಡ ತುಪ್ಪದ ದೀಪವನ್ನೇ ಹಚ್ಚಿ ಹಾಗೂ ಆರತಿ ಮಾಡಿ. ತುಪ್ಪದ ದೀಪದಿಂದ ಆರತಿ ಮಾಡ್ತಾ ಬಂದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತಾ ಬರುತ್ತದೆ. ಸಾಲ ಬಾಧೆಗಳು, ಆರೋಗ್ಯ ಸಮಸ್ಯೆ ಇವೆಲ್ಲವನ್ನು ನಿವಾರಿಸುತ್ತದೆ ಈ ವ್ರತ. 7 ವಾರದ ವ್ರತ ಒಮ್ಮೆ ನೀವು ಸಹ ಮಾಡಿ ನೋಡಿ. ಹಾಗೆ ವ್ರತದ ಸಮಯದಲ್ಲಿ ರಾಯರಿಗೆ ನೈವೇದ್ಯ ಬಗ್ಗೆ ಯಾವ ರೀತಿ ನೈವೇದ್ಯ ಮಾಡಬೇಕು ಅಂತ ಯೋಚನೆ ಮಾಡಬೇಡಿ. ಅವರಿಗೆ ಹಾಲು ಅಥವಾ ಹಣ್ಣು ಇಟ್ಟರೂ ಸಹ ರಾಯರು ಪ್ರಸನ್ನರಾಗುತ್ತಾರೆ. ಇಲ್ಲ ನಾವು 7 ಗುರುವಾರ ಸಹ ಸಿಹಿ ಪ್ರಸಾದವನ್ನು ಮಾಡ್ತೀವಿ ಅನ್ನೋರು ಪಾಯಸ, ಈ ರೀತಿ ಸಿಹಿ ಪೊಂಗಲ್, ಈ ರೀತಿಯಾದ ಪ್ರಸಾದವನ್ನು ಮಾಡಬಹುದು. ಹಾಗೆ ನಮಗೆ ಈ ಪ್ರಸಾದ ಮಾಡಲಿಕ್ಕೆ ಆಗಲ್ಲ ಅನ್ನೋರು ಕಲ್ಸಕ್ಕರೆ ಸಹ ಇಡ್ಬೋದು. ನಿಮ್ಮ ಯಥಾಶಕ್ತಿ ಹಾಲು ಅಥವಾ ಕಲ್ಸಕ್ಕರೆ, ಇಲ್ಲದಿದ್ದರೆ ಹಣ್ಣು, ಏನೋ ಒಂದು ಇಟ್ಟರೂ ಸಹ ರಾಯರು ಪ್ರಸನ್ನರಾಗುತ್ತಾರೆ. ಹಾಗೆ ಕಾಯಿ ಒಡೆದು ನೀವು ಪೂಜೆಯನ್ನು ಮಾಡಬೇಕು ಮತ್ತು ದೀಪವನ್ನು ಬೆಳಗಬೇಕು, ಮಂಗಳಾರತಿ ಮಾಡಬೇಕು ಹಾಗೂ ರಾಯರ ಅಷ್ಟೋತ್ತರವನ್ನು ಹೇಳಬೇಕು. ಏನಪ್ಪ ಅಂದರೆ ಮುಖ್ಯವಾಗಿ ಈ ವ್ರತನ ಶುರು ಮಾಡೋರು ರಾಯರ ಅಷ್ಟೋತ್ತರ ಹೇಳೋದ್ರಿಂದ ನಿಮಗೆ ಆದಷ್ಟು ಬೇಗನೆ ಫಲ ಲಭಿಸುತ್ತದೆ. ಮತ್ತು ನಮಗೆ ಅಷ್ಟೋತ್ತರ ಹೇಳಲಿಕ್ಕೆ ಆಗಲ್ಲಪ್ಪ ಅನ್ನೋರು ರಾಯರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ 108 ಸತಿ ಈ ರಾಯರ ಜಪವನ್ನು ಸಹ ಮಾಡ್ಬೋದು. ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಅಷ್ಟೋತ್ತರ, ಅದನ್ನು ಸಹ ಹೇಳಿ. ಇದೆಲ್ಲ ಆದ ನಂತರ ಅಕ್ಷತೆನ ಇಟ್ಕೊಂಡು ಬೇಡಿ ರಾಯರ ಪಾದಕ್ಕೆ ಅರ್ಪಣೆ ಮಾಡಿ, ಆನಂತರ ನೀವು 48 ಬಾರಿ ಪ್ರದಕ್ಷಿಣೆಯನ್ನು ಮಾಡಬೇಕು ನಿಂತ ಜಾಗದಲ್ಲಿ. ವ್ರತವನ್ನು ಮನೆಯಲ್ಲಿ ಮುಗಿಸಿ ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬಂದರೆ ತುಂಬಾ ಒಳ್ಳೆಯದಾಗುತ್ತೆ. ಅದೇ ರೀತಿ ನೀವು 7 ಗುರುವಾರ ರಾಯರ ಮಠಕ್ಕೆ ಹೋಗಿ ಬನ್ನಿ. ವ್ರತವನ್ನು ಶುರು ಮಾಡಿರುವ ಎಲ್ಲರೂ ಸಹ ಹೋಗಿ ಬರೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಮತ್ತು ನೀವು ಪ್ರತಿ ಗುರುವಾರ ಸಹ ರಾಯರ ಫೋಟೋವನ್ನು ಶುಚಿಗೊಳಿಸಬೇಕು. ಹೂವು, ಹಣ್ಣು ಎಲ್ಲವನ್ನು ತೆಗೆದಿಟ್ಟು ಮತ್ತೆ ಹೊಸದಾಗಿಂದ ರಾಯರ ಫೋಟೋವನ್ನು ಶುಚಿ ಮಾಡಿ, ಗಂಧ, ಹೂವು, ತುಳಸಿ ಹಾರ ಎಲ್ಲವನ್ನು, ಗೆಜ್ಜೆ ವಸ್ತ್ರ ಮತ್ತೆ ಏರಿಸಿ ಹೊಸದಾಗಿಂದನೇ ಪೂಜೆಯನ್ನು ಶುರು ಮಾಡಬೇಕು. ಪ್ರತಿ ಗುರುವಾರ ಈ ರೀತಿ ಮಾಡಲೇಬೇಕು. ಹಾಗೆ ನೀವು ವ್ರತ ಶುರು ಮಾಡಿದಾಗ ನಮ್ಮದು 2 ವಾರ ವ್ರತ ಆಗಿದೆ, ನಾವು 3ನೇ ವಾರಕ್ಕೆ ಪೀರಿಯಡ್ ಆಗಿದ್ದೀವಿ ಅಥವಾ ನಮ್ಮ ಮನೇಲಿ ಸೂತಕ ಆಗಿದೆ, ಆಗ ನಾವು ಏನು ಮಾಡ್ಬೋದು, ವ್ರತನ ಮುಂದುವರಿಸ್ಬೇಕಾ ಬೇಡವಾ ಅಥವಾ ನಿಲ್ಲಿಸ್ಬೇಕಾ ಅಂತ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ. ಪೀರಿಯಡ್ ಆಗಿ 5 ದಿನ ನಂತರ ಮತ್ತೆ ವ್ರತವನ್ನು ಶುರು ಮಾಡ್ಬೋದು. ಯಾವುದೇ ರೀತಿ ತೊಂದರೆಗಳು ಸಹ ಆಗೋದಿಲ್ಲ. ಅದು ಹೆಣ್ಮಕ್ಳ ಮೇಲೆ ವ್ರತ ಶುರು ಮಾಡಿದಾಗ ಅವೆಲ್ಲ ಕಾಮನ್ ಅಲ್ವಾ. ಹಾಗಾಗಿ 5 ದಿನ ನಂತರ ರಾಯರ ವ್ರತವನ್ನು ಶುರು ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಅದೇ ಸೂತಕ ಸಹ ಇದ್ದರೆ ಸೂತಕ ಮುಗಿದ ನಂತರ ನಾವೀಗ 2 ವಾರ ವ್ರತ ಮಾಡಿದ್ದೀವಿ, ಇನ್ನು 3ನೇ ವಾರದ ವ್ರತಕ್ಕೆ ಸೂತಕ ಆಗಿದೆ, ಆ ವ್ರತ ಮಾಡಬೇಕೋ ಬೇಡವೋ ಅನ್ನೋರು ಸೂತಕ ಮುಗಿಸಿ ವ್ರತನ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾವುದೇ ರೀತಿ ತೊಂದರೆ ಆಗಲ್ಲ. ಅದೇ ವ್ರತ ಮಾಡುವಾಗ ಮಾತ್ರ ಶುದ್ಧವಾಗಿ ನಾವು ಮನಸ್ಸು ದೇಹವನ್ನು ಶುದ್ಧಿಗೊಳಿಸಿ ಅನಂತರ ವ್ರತವನ್ನು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು.
ಹಾಗೆ ಈ ವ್ರತ ಶುರು ಮಾಡಿದಾಗ ನಾನ್ ವೆಜ್ಜನ್ನು ನಾವು ತಿನ್ಬೋದಾ ಅಂತ ಕೇಳೋರು, ಹೇಳಬೇಕು ಅಂದರೆ ರಾಯರ ವಾರದ ದಿನ ಯಾರು ತುಂಬ ಜನ ನಡ್ಕೊಳೋರು ಅವತ್ತು ನಾನ್ ವೆಜ್ನ ತಿನ್ನಲ್ಲ, ಭಾನುವಾರ ಈ ರೀತಿ ತಿಂತಾರೆ. ಆದರೆ ನೀವು ವ್ರತ ಶುರು ಮಾಡಿರೋದ್ರಿಂದ ನೀವು 7 ವಾರದವರೆಗೂ ಸಹ ನಾನ್ ವೆಜ್ಜನ್ನು ತಿಂದನೇ ಇದ್ದರೆ ತುಂಬಾ ಒಳ್ಳೆಯದು. ಮತ್ತು ಕೆಲವರು ಇಲ್ಲ ನಾವು ನಾನ್ ವೆಜ್ಜನ್ನು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋರು ಭಾನುವಾರ ದಿನದಲ್ಲಿ ತಿನ್ಬೋದು. ಆದರೆ ನಾನು ಹೇಳಿದ್ದೇನಪ್ಪ ಅಂದರೆ ನಾನ್ ವೆಜ್ಜನ್ನು 7 ವಾರದವರೆಗೂ ತಿಂದನೇ ಇದ್ದರೆ ತುಂಬ ಬೇಗ ನಾವು ಅಂದ್ಕೊಂಡಿರೋ ಕೆಲಸಗಳು ಕೈಗೂಡುತ್ತೆ ಅಂತ. 7 ಗುರುವಾರದ ವ್ರತದ ಬಗ್ಗೆ ಮಾಹಿತಿ ಹೀಗಿತ್ತು. ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಇದರಿಂದ ಏನಾದರೂ ಯೂಸ್ಫುಲ್ ನಿಮಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಮಗೆ. ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ, ಹಾಗೂ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರುತ್ತೆ. ವಿಡಿಯೋನ ಹಾಗೂ ಹೀಗೂ ನೋಡ್ತಿದ್ದೀರಾ ಕೆಲವರು. ನೋಡಿದವರು ನೆಕ್ಸ್ಟ್ ವಿಡಿಯೋ ನೋಡಿ ಹಾಗೆ ಹೋಗೋದಕ್ಕಿಂತ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಹಾಕೋದ್ರಿಂದ, ಹಾಗೆ ವಿಡಿಯೋನ ನೋಡಿ ಹೋಗೋ ಬದಲು ಒಂದು ಕಮೆಂಟ್ ಹಾಗೂ ಒಂದು ಲೈಕ್ನ ಹಾಕೋದ್ರಿಂದ ನಮಗೂ ಕೂಡ ಸಂತೋಷ ಆಗುತ್ತೆ. ಮತ್ತು ಸಬ್ಸ್ಕ್ರೈಬ್ನಂತೂ ಕೆಲವ್ರು ಮಾಡ್ಕೊಂಡೇ ನೋಡ್ತಾ ಇದ್ದೀರಾ. ಹೊಸದಾಗಿ ಚಾನಲ್ ಓಪನ್ ಆಗಿರೋದು ಒಂದೇ ಸಬ್ಸ್ಕ್ರೈಬ್ ಇದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ.